ಹೆಲೋ ಹಾಯ್ ನಮಸ್ಕಾರ. ಈ ಕನ್ನಡ ಸಿನಿ ವಿಮರ್ಶೆಗೆ ಸ್ವಾಗತ. ಸೊ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೈಂಡ್ಲಿ ಸಬ್ಸ್ಕ್ರೈಬ್. ಇವತ್ತಿನ ಮೂವಿ ಯಾವುದು ಅಂದರೆ ಎಕ್ಕ ಮೂವಿ ಬಗ್ಗೆ ರಿವ್ಯೂ ಮಾಡ್ತಿದ್ದೀನಿ. ಮೊದಲಿಗೆ ಇದರಲ್ಲಿ ಡೈರೆಕ್ಟರ್ ರೋಹಿತ್ ಪದಕ್ಕಿ ಅವರ 3ನೇ ಚಿತ್ರ. ಈ ಚಿತ್ರದಲ್ಲಿ ಅವರು ಗೆದ್ದಿದ್ದಾರೆ ಅಂತ ಹೇಳಬಹುದು. ಆಮೇಲೆ ಯುವ ಅವರು ಮೊದಲನೇ ಸಿನಿಮಾಗಿನ್ನ ಈ ಸಿನಿಮಾದಲ್ಲಿ ಇನ್ನೂ ಕಾನ್ಫಿಡೆಂಟ್ ಆಗಿ ಕಮ್ ಬ್ಯಾಕ್ ಮಾಡಿದ್ದಾರೆ. ಲಾಟ್ ಆಫ್ ಇಂಪ್ರೂವ್ಮೆಂಟ್ಸ್ನ ನಾವು ಸ್ಕ್ರೀನಲ್ಲಿ ನೋಡಬಹುದು. ಫುಲ್ ಕ್ರೌಡ್ನ ಥಿಯೇಟರ್ಗೆ ತಂದು ಕೊಟ್ಟೋದ್ರಲ್ಲಿ ಫಿಲಮ್ ಯಶಸ್ವಿಯಾಗಿದೆ. ಇನ್ನು ಮೂವಿ ಒನ್ ಲೈನಲ್ಲಿ ಹೇಳೋದಾದರೆ, ಒಬ್ಬ ಹಳ್ಳಿ ಹುಡುಗ ಅಮ್ಮನ ಮಡಿನಲ್ಲಿ ಮುದ್ದಾಗಿ ಬೆಳೆದಿರೋನು ಒಂದು ಸಣ್ಣ ಸಮಸ್ಯೆ ಬಂದು ಬೆಂಗಳೂರಿಗೆ ಬರಬೇಕಾಗತ್ತೆ. ಅಲ್ಲಿಂದ ಅವನ ಪಯಣ ಹೇಗಿರುತ್ತೆ, ಯಾವ ಥರ ಸಮಸ್ಯೆಗಳನ್ನು ಎದುರಿಸ್ತಾರೆ, ಅವರ ಲವ್ ಸ್ಟೋರಿಗಳು ಯಾವ ಥರ ಇರುತ್ತೆ, ಕೊನೆಗೆ ಹೇಗೆ ಅದನ್ನು ನಿಭಾಯಿಸ್ತಾರೆ ಅನ್ನೋದು ಈ ಫಿಲಮ್ಮು ಚೆನ್ನಾಗಿ ಹೇಳುತ್ತೆ. ಸೊ ಚರಣ್ ರಾಜ್ ಅವರ ಸಾಂಗು, ಮ್ಯೂಸಿಕ್ಕು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ತುಂಬ ಎನರ್ಜಿ ಇದೆ. ಫಸ್ಟ್ ಸಾಂಗಿಂದನೂ, ಟೈಟಲ್ ಸಾಂಗಿಂದನೂ ಎಲ್ಲ ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಬ್ಯಾಂಗಲ್ ಬಂಗಾರಿ ಇರ್ಬೋದು, ಆಮೇಲೆ ಟೈಟಲ್ ಸಾಂಗ್ ಇರ್ಬೋದು, ಎಲ್ಲದೂ ಚೆನ್ನಾಗಿದೆ. ಪ್ರತಿಯೊಂದು ಸ್ಕ್ರೀನಲ್ಲೂ ಅದು ನಮಗೆ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ಡೈಲಾಗ್ಗಳನ್ನು ಹೇಳಬೇಕಾದ್ರೆ, ಡೈಲಾಗ್ಗಳು ತುಂಬ ಚೆನ್ನಾಗಿ ಬಂದಿದೆ. ಒನ್ ಲೈನರ್ಗಳು ತುಂಬ ಚೆನ್ನಾಗಿದೆ. ಒನ್ ಲೈನರ್ಗಳಲ್ಲಿ ಕೆಲವೊಂದಂತೂ, ಅನ್ನಕ್ಕೆ ಎಲೆ ಇಲ್ಲ ಅಂದರೆ ಏನು ಸರ್ ಬೆಲೆ ಇದೆ, ಎಲ್ಲಕ್ಕಿಂತ ದೊಡ್ಡ ಆಟ ಉಸಿರಾಟ, ಇನ್ನೂ ತುಂಬ ಇದೆ ಒನ್ ಲೈನರ್ಗಳು. ತುಂಬ ಚೆನ್ನಾಗಿ ಫಿಲಮಲ್ಲಿ ನಮಗೆ ಇದನ್ನು ಎಂಟರ್ಟೈನ್ ಮಾಡುತ್ತೆ. ಇನ್ನು ಪಾತ್ರಗಳ ಬಗ್ಗೆ ಹೇಳೋದಾದರೆ, ಸಂಜನಾ ಆನಂದ್ ಅವರು ತುಂಬ ಚೆನ್ನಾಗಿ ಪಾತ್ರ ನಿಭಾಯಿಸಿದ್ದಾರೆ. ಪುಟ್ಟ ಹುಡುಗಿ ಪಾತ್ರನೂ ಚೆನ್ನಾಗಿ ಮೂಡಿ ಬಂದಿದೆ. ರತ್ನ ಪಾತ್ರದಲ್ಲಿ ಶ್ರುತಿ ಅವರಂತೂ ಒಂದು ದೊಡ್ಡ ಕಾಂಟ್ರಿಬ್ಯೂಷನ್ ಫಿಲಮಿಗೆ ಅಂತ ಹೇಳಬಹುದು. ಸಂಪದ ಅವರು ಚೆನ್ನಾಗಿ ಪಾತ್ರ ನಿಭಾಯಿಸಿದ್ದಾರೆ. ಇನ್ನು ನೆಗೆಟಿವ್ ಪಾಯಿಂಟ್ಸ್ ಹೇಳೋದಾದರೆ, ಈ ಫಿಲಮ್ ಬಗ್ಗೆ ಫಸ್ಟ್ ಹಾಫ್ ಅಂತೂ ತುಂಬ ಚೆನ್ನಾಗಿದೆ, ಚೆನ್ನಾಗೇ ಮೂಡಿ ಬಂದಿದೆ. ಬಟ್ ಅದೇ ಸೆಕೆಂಡ್ ಹಾಫಲ್ಲಿ ವೀಕ್ಷಕರನ್ನು ಹಿಡಿದಿರೋದ್ರಲ್ಲಿ, ರೈಟಿಂಗಲ್ಲಿ, ಕತೆ ಇನ್ನೊಂದು ಸ್ವಲ್ಪ ಚೆನ್ನಾಗಿರಬೇಕಿತ್ತು. ಅದರ ಒಂದು ಒಳಗಡೆ ಪಾತ್ರಗಳನ್ನು ನಿಭಾಯಿಸೋದೂ ಇನ್ನೂ ಸ್ವಲ್ಪ ಚೆನ್ನಾಗಿರಬೇಕಿತ್ತು ಅಂತ ಅನಿಸುತ್ತೆ. ಟೋಟಲ್ ಆಗಿ ಎಂಟರ್ಟೈನಿಂಗ್ ಆಗಿದೆ. ಎಂಟರ್ಟೈನ್ಮೆಂಟ್ ಮೂವಿ ಅಂತ ತಲೆಯಲ್ಲಿ ಇಟ್ಕೊಂಡೋದ್ರೆ ನಿಜವಾಗ್ಲೂ ಎಂಜಾಯ್ ಮಾಡ್ಕೊಂಡು ಹೊರಗೆ ಬರ್ಬೋದು. ಅಷ್ಟು ಬಿಟ್ಟರೆ ಮೂವಿ ಚೆನ್ನಾಗಿದೆ. ಖಂಡಿತ ಒಂದ್ಸತಿ ಹೋಗಿ ಮೂವಿ ನೋಡಿ. ಇನ್ನು ಯಾರು ನನಗನ್ಸಿದ್ದು ಇದು ಮೂವಿ ನೋಡಿದಾಗ, ನೀವೇನಾದ್ರು ಮೂವಿ ನೋಡಿದರೆ ಹೇಗನ್ನಿಸ್ತು ಅಂತ ಖಂಡಿತ ಕಮೆಂಟ್ ಮಾಡಿ. ಚೆನ್ನಾಗಿರುತ್ತೆ ಡಿಸ್ಕಷನ್ನು. ಥ್ಯಾಂಕ್ ಯು. ಕೈಂಡ್ಲಿ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್.